ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ನಾನು ನಿಮಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾಕೆ ನಮಗೆ ಬೇಗ ಬೇಗ ಇನ್ಕಮ್ ಬರಲ್ಲ, ವರ್ಕ್ನ ಸ್ಟಾರ್ಟ್ ಮಾಡಿದ ಬಿಗಿನಿಂಗ್ ಹಂತದಲ್ಲೇ ಯಾಕೆ ನಾವು ಒಂದು ಯೂಜ್ ಇನ್ಕಮ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪ್ರಶ್ನೆ ಹಲವಾರು ಜನರಲ್ಲಿ ಇರೋದನ್ನ ನಾನು ನೋಡಿದ್ದೀನಿ. ಆ ಒಂದು ಪ್ರಶ್ನೆಗೆ ಆನ್ಸರ್ ಕೊಡುವಂತಹ ವಿಚಾರವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾವುದೇ ಬಿಸ್ನೆಸ್ ತಗೊಳ್ಳಿ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಅಷ್ಟೇ ಅಲ್ಲ, ಎನಿ ಬಿಸ್ನೆಸ್ ನೀವು ನೋಡಿ, ಆ ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ ನಮಗೆ ಒಂದು ಯೂಜ್ ಇನ್ವೆಸ್ಟ್ಮೆಂಟ್ ಬೇಕು. ಬಿಗಿನಿಂಗ್ನಲ್ಲಿ ಬಂಡವಾಳ ಬೇಕು. ಜೊತೆಗೆ ನಮಗೆ ಆ ಒಂದು ಬಿಸ್ನೆಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಬೇಕಾಗಿರುವಂಥ ಪ್ಯಾಷನ್ ಇರಬೇಕು, ಕಮಿಟ್ಮೆಂಟ್ನ ಕೊಡಬೇಕು, ನಾವು ಟೈಮ್ ಕೊಡಬೇಕು. ಜೊತೆಗೆ ಏನೇ ಕಷ್ಟಗಳು ಬಂದರೂ ಕೂಡ ನಾವು ಅಂದ್ಕೊಂಡಿರ್ತೀವಿ ಸಖತ್ತಾಗಿ ಬಿಸ್ನೆಸ್ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಫಸ್ಟ್ ಮಂತಲ್ಲೇ ಸೆಕೆಂಡ್ ಮಂತಲ್ಲೇ ಅಂತ. ಬಟ್ ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಕಸ್ಟಮರ್ಸ್ಗಳು ನಮ್ಮ ಒಂದು ಬಿಸ್ನೆಸ್ನ ಬಿಗಿನಿಂಗಲ್ಲೇ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡದೆ ಕಸ್ಟಮರ್ಸ್ಗಳನ್ನ ನಮ್ಮ ಬಿಸ್ನೆಸ್ಗೆ ಕನೆಕ್ಟ್ ಆಗೋ ಥರ, ರೆಗ್ಯುಲರ್ ಆಗಿ ಬರೋ ಥರ ಏನೆಲ್ಲ ಸ್ಟ್ರಾಟಜಿಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಆ್ಯಂಡ್ ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲ ಮಾಡ್ಕೊಳ್ತಾ ಹೋದಾಗ್ಲೇ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಆಗುವಂಥದ್ದು. ಅದು 6 ಮಂತ್ ಆಗ್ಬೋದು, 1 ಇಯರ್ ಆಗ್ಬೋದು, ಈವನ್ 2 ಇಯರ್ಸ್ ಕೂಡ ತಗೊಳ್ಬೋದು ಒಂದು ಬಿಸ್ನೆಸ್ ಸ್ಟ್ಯಾಂಡ್ ಆಗಬೇಕು ಅಂದರೆ. ಇದೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿನೇ ಅತಿ ಹೆಚ್ಚು ಜನ ಆ ಥರದ ಬಿಸ್ನೆಸ್ಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಡಲ್ಲ. ಯಾಕಂದರೆ ಒಂದು ಯೂಜ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇರುತ್ತೆ ಬಿಗಿನಿಂಗ್ನಲ್ಲಿ. ಇವನ್ ಲಾಸಸ್ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಹೇಗೆ ನೀವು ಒಂದು ಬಿಸ್ನೆಸ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದೇ ಥರ ಡೈರೆಕ್ಟ್ ಸೆಲ್ಲಿಂಗು ಕೂಡ ಒಂದು ಬಿಸ್ನೆಸ್. ಬಟ್ ಆ ಬಿಸ್ನೆಸ್ಸಿಗೂ ಈ ಬಿಸ್ನೆಸ್ಸಿಗೂ ಇರುವಂಥ ಒಂದು ದೊಡ್ಡ ಡಿಫ್ರೆನ್ಸ್ ಏನಂದರೆ, ನೀವು ಆ ಬಿಸ್ನೆಸ್ನ ಬಿಗಿನಿಂಗ್ ಹಂತದಲ್ಲಿ ಶುರು ಮಾಡೋದಕ್ಕೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಬೇಕು. ಬಟ್ ಇಲ್ಲಿ ಆ ಥರದ ಬಂಡವಾಳ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಸಂಸ್ಥೆಯ ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ನೀವು ಶಾಪಿಂಗ್ ಮಾಡಿದರೆ, ಖರೀದಿ ಮಾಡಿದರೆ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಖರ್ಚುಗಳಂತ ಅಷ್ಟೇನಿರಲ್ಲ ಬೇರೆ ಬಿಸ್ನೆಸ್ಸಿಗೆ ಹೋಲಿಸ್ಕೊಂಡ್ರೆ. ಹಾಗಾಗಿ ಅತಿ ಹೆಚ್ಚು ಬಂಡವಾಳ ಇಲ್ಲದೆ ಒಂದು ಬಿಸ್ನೆಸ್ ಶುರು ಮಾಡ್ಬೋದು. ಆದರೆ ಈ ಉಳಿದಿದ್ದೆಲ್ಲವೂ ಕೂಡ ಬೇಕಾಗುತ್ತೆ ಡೈರೆಕ್ಟ್ ಸೆಲ್ಲಿಂಗಲ್ಲೂ ಕೂಡ. ಉದಾಹರಣೆಗೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಹಾರ್ಡ್ ವರ್ಕ್ ಮಾಡೋದಾಗಿರ್ಬೋದು, ಕಮಿಟ್ಮೆಂಟ್ ಇಟ್ಕೊಂಡು ಟೈಮ್ನ ಕೊಡೋದಾಗಿರ್ಬೋದು, ಆ್ಯಂಡ್ ಈ ಒಂದು ವ್ಯವಸ್ಥೆಯ ಒಂದು ಸಿಸ್ಟಮ್ ಅಂತ ಏನಿದೆ, ಈ ಬಿಸ್ನೆಸ್ನ ಸಿಸ್ಟಮ್ ಅಂತ ಏನಿದೆ, ಅದನ್ನು ಕಲ್ತ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡಿದಾಗ ಮಾತ್ರ ನಾವು ಈ ಬಿಸ್ನೆಸ್ಸಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಸೊ ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾವು ತಿಳ್ಕೊಳ್ಬೇಕಿರೋದು, ಬಿಸ್ನೆಸ್ ಅಂತ ಅಂದ ತಕ್ಷಣನೇ ಶುರು ಮಾಡಿದ ಮೊದಲನೇ ತಿಂಗಳಲ್ಲೇ, 2ನೇ ತಿಂಗಳಲ್ಲೇ ನಾವು ಅತಿ ಹೆಚ್ಚು ಲಾಭವನ್ನು ನೋಡೋದಕ್ಕಾಗಲ್ಲ, ಅದರಲ್ಲೂ ಕೂಡ ಡೈರೆಕ್ಟ್ ಸೆಲ್ಲಿಂಗಲ್ಲಿ. ಯಾಕೆ ಅಂತಂದರೆ, ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆ ಹೇಗಿದೆ ಅಂತಂದರೆ, ನಿಮ್ಮ ಬಿಗಿನಿಂಗ್ ಸಂದರ್ಭದಲ್ಲಿ ನಿಮ್ಮ ಇಂಡಿವಿಜುವಲ್ ಎಫರ್ಟ್ ಜಾಸ್ತಿ ಇರುತ್ತೆ. ಹೋಗ್ತಾ ಹೋಗ್ತಾ ಹೋಗ್ತಾನೆ ನೀವು ಟೀಮ್ನ ಬಿಲ್ಡ್ ಮಾಡ್ತಾ ಹೋಗ್ತೀರಾ. ಅದಾದಮೇಲೆ ಟೀಮ್ ಎಫರ್ಟಿಂದ ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಒಂದು ಟೀಮ್ನ ಬಿಲ್ಡ್ ಮಾಡೋದಕ್ಕೆ ನಿಮ್ಗೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಬಿಗಿನಿಂಗ್ ಹಂತದಲ್ಲಿ ನಾವು ಒಂದು ಯೂಜ್ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇದು ಒಂದು ಪಾಯಿಂಟ್. ಹಾಗೆ ಬಿಸ್ನೆಸ್ ಅಂತ ಅಂದಮೇಲೆ ಟೈಮ್ ತಗೊಳ್ಳುತ್ತೆ. ಬರೀ ಬಿಸ್ನೆಸ್ ಅಂತಾನೆ ಅಲ್ಲ, ಇವನ್ ನೀವು ಡಾಕ್ಟರ್ ಆಗಬೇಕು ಅಂತ ಅಂದರೆ ನೀವು 15ರಿಂದ 20 ವರ್ಷ ಶಿಕ್ಷಣವನ್ನು ಮುಗಿಸಿ ಅದಾದ ಮೇಲೆ ನೀವು ಡಾಕ್ಟರ್ ಆಗೋದಕ್ಕೆ ಸಾಧ್ಯ, ಲಾಯರ್ ಆಗೋದಕ್ಕೆ ಸಾಧ್ಯ, ಇಂಜಿನಿಯರ್ ಆಗೋದಕ್ಕೆ ಸಾಧ್ಯ. ಅದೇ ಥರನೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯು ಕೂಡ ಅಂತ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಾವು ಕನಿಷ್ಠ 1 ವರ್ಷ ಈ ಇಂಡಸ್ಟ್ರಿಯ ಬಗ್ಗೆ ಕಲಿಯೋದಕ್ಕೆ ಟೈಮ್ ಕೊಟ್ಟರೆ, ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಟೀಮ್ನ ಕಟ್ಟಬೇಕು, ಹೇಗೆ ಕಟ್ಟಿರೋ ಟೀಮ್ನ ಉಳಿಸ್ಕೊಳ್ಬೇಕು, ನಾವಿಲ್ಲ ಅಂತ ಅಂದ್ರೂ ಕೂಡ ಟೀಮ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ಬೇಕು, ನಮಗಿಂತ ಪವರ್ಫುಲ್ ಲೀಡರ್ಸ್ಗಳು ನಮ್ಮ ಟೀಮ್ನಲ್ಲಿ ಬಿಲ್ಡ್ ಆಗಬೇಕು. ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಮೊದಲನೇ ವರ್ಷ. ಸೊ ಅದಕ್ಕೆ ಹೇಳ್ತೀವಿ, ಫಸ್ಟ್ ಇಯರ್ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಅರ್ನಿಂಗ್ ಕಡೆ ಫೋಕಸ್ ಮಾಡಬೇಡಿ, ದುಡಿಮೆ ಕಡೆ ಫೋಕಸ್ ಮಾಡಬೇಡಿ, ದುಡಿಯೋದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ, ಹಣವನ್ನು ಸಂಪಾದಿಸೋದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಡಿ, ಸರಸ್ವತಿನ ಒಲಿಸ್ಕೊಳ್ಳೋದಕ್ಕೆ ಫೋಕಸ್ ಮಾಡಿ, ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತ ಹೇಳ್ತೀವಿ. ಅಂದರೆ ಲರ್ನಿಂಗಿಗೆ ನೀವು ಫೋಕಸ್ ಮಾಡಿದರೆ ಬೈ ಡಿಫಾಲ್ಟ್ ಹಣ ಬಂದೇ ಬರುತ್ತೆ. ಹಾಗಾಗಿ ಮೊದಲನೆಯ ವರ್ಷವನ್ನು ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಕಲಿಕೆಯ ವರ್ಷ ಅನ್ನೋದನ್ನ ನಾನೇ ಒಂದು ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಮೊದಲನೇ ವರ್ಷ ಏನೇ ಹಣ ಬಂದರೂ ಕೂಡ ಅದನ್ನು ಬೋನಸ್ ಅಂತ ಅನ್ಕೊಳ್ಳಿ. ರಿಯಲ್ ಅರ್ನಿಂಗ್ ನಿಮಗೆ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಗೆಲ್ಲೋದಕ್ಕೆ ಮೇಜರ್ ಆಗಿ ಬೇಕಾಗಿರೋದು ಸ್ನೇಹಿತರೆ ಪೇಷನ್ಸ್, ತಾಳ್ಮೆ, ನಿಮ್ಮ ಒಂದು ಟೀಮ್
ಸೆಟ್ ಆಗೋವರೆಗೂ ಕೂಡ ತಾಳ್ಮೆಯಿಂದ ಕೆಲಸ ಮಾಡ್ತಾ ಇರಿ, ಕಲಿಯೋದ್ರ ಕಡೆ ಫೋಕಸ್ ಮಾಡಿ. ನಿಮ್ಮ ಬಿಸ್ನೆಸ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಆ ಬಿಸ್ನೆಸ್ ನ ಚೆನ್ನಾಗಿ ಮಾಡೋದಕ್ಕೆ ಬೇಕಾಗಿರೋ ಕಲಿಕೆಯನ್ನ ನೀವು ಇನ್ನೂ ಮಾಡಿಲ್ಲ, ಆ ಕಲಿಕೆಯನ್ನ ಜಾಸ್ತಿ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.